ಶಾಸಕ ಯತ್ನಾಳ್ ನಿರ್ಧರಿಸಿದ್ದಾರೆ. ಸದ್ಯಕ್ಕೆ ಮುಂದೇನು ಅನ್ನೋದರ ಬಗ್ಗೆ ಯಾವುದೇ ಸ್ಪಷ್ಟವಾದ ನಿಲುವನ್ನ ಹೇಳಲಿಲ್ಲ ಯತ್ನಾಳ್. ಕಾದು ನೋಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಯತ್ನಾಳ್. ಹೈಕಮಾಂಡ್ ಭೇಟಿಗೆ ಕೆಲ ಆಪ್ತರು ಸಲಹೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಮುಂದೆ ಹೋಗದೇ ಇರೋದಕ್ಕೆ ಸದ್ಯಕ್ಕೆ ಯತ್ನಾಳ್ ನಿರ್ಧಾರ ಮಾಡಿದ್ದಾರೆ. ಉಚ್ಚಾಟನೆ ಮರುಪರಿಶೀಲಿಸುವಂತೆ ಮನವಿ ಸಲ್ಲಿಕೆಗೆ ಸಲಹೆ ಬಂದಿದೆ. ಸ್ನೇಹಿತರು ಆಪ್ತರ ಸಲಹೆ ಯತ್ನಾಳ್ ತಳ್ಳಿ ಹಾಕಿದ್ದಾರೆ. ಉಚ್ಚಾಟನೆಯನ್ನ ಮರುಪರಿಶೀಲಿಸುವಂತೆ ಹೈಕಮಾಂಡ್ಗೆ ಮನವಿ ಸಲ್ಲಿಸಿ ಅಂತ ಬಂದ ಸಲಹೆಯನ್ನ ಸದ್ಯಕ್ಕೆ ಆಕ್ಸೆಪ್ಟ್ ಮಾಡಿಕೊಂಡಿಲ್ಲ ಯತ್ನಾಳ್. 2 ವರ್ಷದಲ್ಲಿ ಮತ್ತೆ ಬಿಜೆಪಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿಗೆ ಗೌರವಯುತವಾಗಿ ಬರ್ತೀನಿ. ನನ್ನ ವಿನಂತಿ ಮಾಡಿ ಕರ್ಕೊಂತ ಕಾಲ ಬರ್ತದೆ. ಹಿಂದೂ ಹಾಗೆ ಕರ್ಕೊಂಡಿದ್ದಾರೆ. ನಾನೇನು ಯಾರ್ದು ಕೈಕಾಲು ಹಿಡಿದು ಎಂದೂ BJP ವಾಪಸ್ ಬಂದಿಲ್ಲ. ಅವರೇ ಗೌರವಯುತವಾಗಿ ಅಮಿತ್ ಶಾ ಅವರೇ ಕರೆದು ದಿಲ್ಲಿಯಲ್ಲಿ ಅವಾಗ ಕರ್ಕೊಂಡ್ರು. ಮತ್ತು ಅಷ್ಟೇ ಗೌರವದಿಂದ ಮೋದಿಯವರು ನನಗೆ ಕರೆದು BJPಗೆ ತಗೋತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದಕ್ಕಿಂತ ಮುಂಚೆ ಉಚ್ಚಾಟನೆಗೂ ತುಂಬಾ ಮೊದಲು ಯತ್ನಾಳ್ ಹೇಳ್ತಾ ಇದ್ರು, ಒಂದು ವೇಳೆ ನನ್ನನ್ನ ಉಚ್ಚಾಟನೆ ಮಾಡಿದ್ರೆ ನಾನು ಹೊಸ ಪಕ್ಷ ಕಟ್ತೀನಿ ಹಿಂದುತ್ವದ ಆಧಾರದ ಮೇಲೆ ಅಂತ. ಈಗ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ, ಆದ್ರೆ ಕಾದು ನೋಡೋ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಆಪ್ತರು ಕೊಟ್ಟಂತಹ ಸಲಹೆ ಏನಿದೆ ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೋತಾ ಇಲ್ಲ. ಹಾಗಾದ್ರೆ ಯತ್ನಾಳ್ ಮುಂದಿನ ಹೆಜ್ಜೆ ಏನು? ಎಸ್, ಇಡೀ ಬಿಜೆಪಿ ಈ ಒಂದು ಯತ್ನಾಳ್ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದೆ. ಯಾಕಂತಂದ್ರೆ ಯತ್ನಾಳ್ ಅವರು ಪ್ರಭಾವಿ ನಾಯಕರು, ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಫ್ಯಾನ್ ಫಾಲೋವರ್ ಅನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಪಕ್ಷದ ಒಳಗಡೆ ಅವ್ರದೇ ಆಗಿರ್ತಕ್ಕಂಥ ವರ್ಚಸ್ಸು ಕೂಡ ಇದೆ. ಆದರೆ ಅನಿವಾರ್ಯವಾಗಿರ್ತಕ್ಕಂಥ ಕಾರಣದ ಹಿನ್ನೆಲೆಯಲ್ಲಿ ಅವರನ್ನ ಈಗ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಅಷ್ಟಕ್ಕೂ ಕೂಡ ಈಗಾಗಲೇ ಮೊದಲ ಬಾರಿಗೆ ಉಚ್ಚಾಟನೆ ಆಗಿದ್ದಲ್ಲ, ಈಗಾಗಲೇ 2 ಬಾರಿ ಉಚ್ಚಾಟನೆಗೊಂಡಿರ್ತಕ್ಕಂಥ ಯತ್ನಾಳ್ ಅವರು ವಾಪಸ್ ಬಂದಿರತಕ್ಕಂಥ ರೀತಿಯನ್ನು ಗಮನಿಸಿದ್ರೆ ಮುಂದೆಯೂ ಕೂಡ ಅವ್ರು ವಾಪಸ್ ಆಗ್ತಾರೆ ಅನ್ನುವಂತ ಸ್ಪಷ್ಟವಾದಂತ ಸುಳಿವು ಸಿಗ್ತಾ ಇದೆ. ಆ ಕಾರಣಕ್ಕಾಗಿಯೇ 3 ದಿನಗಳ ಬಳಿಕ ಮಾಧ್ಯಮಗಳಿಗೆ ಮಾತಾಡಿದಂತ ಯತ್ನಾಳ್ ಅವರು ಭಯಮುಕ್ತವಾದಂತ, ಆತಂಕ ಮುಕ್ತವಾದಂತ ಮನಸ್ಥಿತಿಯಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾನು ವಾಪಸ್ ಬರ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಮಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಒಂದಷ್ಟು ದಿನ ಕಾದು ನೋಡುವಂತ ತಂತ್ರಕ್ಕೆ ಯತ್ನಾಳ್ ಮುಂದಾಗಿದ್ದಾರೆ. ಆತುರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ ಅಲ್ಲ ಅನ್ನೋದು ಅವರಿಗೆ ಮನದಟ್ಟಾಗಿದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ಗೆ ಹೋಗಿ ಭೇಟಿ ಮಾಡಿ ಮನವಿಯನ್ನ ಕೊಡಿ, ಉಚ್ಚಾಟನೆಯನ್ನ ಮರುಪರಿಶೀಲಿಸುವಂತೆ ಕೋರಿ ಮನವಿಯನ್ನು ಕೊಡಬೇಕು ಅಂತಕ್ಕಂಥ ಏನು ಸಲಹೆ ಬಂದಿತ್ತು, ಆ ಸಲಹೆಯನ್ನು ಅವರು ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಕಾದು ನೋಡುವ ತಂತ್ರಕ್ಕೆ ಯತ್ನಾಳ್ ಮುಂದಾಗಿದ್ದಾರೆ. ಆ ಕಾರಣಕ್ಕಾಗಿಯೇ ಮುಂದೆ ಎಲ್ಲವೂ ಕೂಡ ತಾವು ಅಂದುಕೊಂಡಂತೆ ಆಗತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಯತ್ನಾಳ್ ಇರುವಂತದ್ದು. ಅಂದ್ರೆ ಈಗ ಉಚ್ಚಾಟನೆ ಮಾಡಿರ್ತಕ್ಕಂಥ ಆದೇಶದ ಹಿಂದೂ ಕೂಡ ಹೈಕಮಾಂಡ್ ತಂದೆ ಆಗಿರ್ತಕ್ಕಂಥ ಒಂದು ರಾಜಕೀಯ ಲೆಕ್ಕಾಚಾರವನ್ನು ಹಾಕಿದೆ. ಎಲ್ಲವೂ ಕೂಡ ತಾವು ಅಂದುಕೊಂಡಂತೆ ಆಗತ್ತೆ ಅನ್ನೋದು ಈಗಿರುವಂತ ಒಂದು ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಯತ್ನಾಳ್ ಅವರು ಯಾವುದೇ ರೀತಿಯ ಆತುರ ನಿರ್ಧಾರ ಇಲ್ಲ. ಹೊಸ ಪಕ್ಷ ಕಟ್ಟೋದಾಗ್ಲಿ ಅಥವಾ ಹೈಕಮಾಂಡ್ ಮುಂದೆ ಹೋಗೋದಾಗ್ಲಿ, ಮನವಿ ಕೊಡೋದಾಗ್ಲಿ, ಯಾವುದನ್ನು ಕೂಡ ಮಾಡೋದಿಲ್ಲ. ಸದ್ಯಕ್ಕಂತೂ ಅವರು ಈಗಿರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ತಮಗಿರ್ತಕ್ಕಂಥ ಒಂದು ವರ್ಚಸ್ಸಿಗೆ ಧಕ್ಕೆ ಆಗದಾಗೆ ರಾಜಕೀಯವಾದ ನಡೆಯನ್ನು ಅನುಸರಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ಕಾರಣಕ್ಕಾಗಿ ನಿನ್ನೆ ಗಟ್ಟಿ ಧ್ವನಿಯಲ್ಲಿ ಅವರು ಮಾಧ್ಯಮಗಳ ಮುಂದೆ ಯಾರ ವಿರುದ್ಧ ಟೀಕೆ ಮಾಡಬೇಕಾಗಿತ್ತು ಅವರ ವಿರುದ್ಧ ಟೀಕೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಪಕ್ಷದ ಒಳಗಡೆ ಒಂದು ಗಂಭೀರವಾದ ಚರ್ಚೆ ಇದೆ. ಯತ್ನಾಳ್ ಬಂದೇ ಬರ್ತಾರೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನು 3 ವರ್ಷ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಯತ್ನಾಳ್ ಅವರ ರಾಜಕೀಯವಾದಂತ ವರ್ಚಸ್ಸಿನ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ, ಅವ್ರಿಗಿರ್ತಕ್ಕಂಥ ದೊಡ್ಡ ಬೆಂಬಲದ ಕಾರಣಕ್ಕಾಗಿ ಅವ್ರು ವಾಪಸ್ ಬರ್ತಾರೆ ಅನ್ನುವಂತ ಮಾತುಗಳು ಪಕ್ಷದ ಪಡಸಾಲೆಯಲ್ಲೂ ಕೂಡ ಕೇಳಿ ಬರ್ತಾರೆ. ಹಾಗಾದ್ರೆ ಯಾವಾಗ ವಾಪಸ್ ಬರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಸಿಗ್ತಾ ಇಲ್ಲ. ಆದ್ರೆ ನಮಗೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಮುಂದಿನ 2 ವರ್ಷ ಒಳಗಡೆ ಎಲ್ಲವೂ ಕೂಡ ಕ್ಲಿಯರ್ ಆಗತ್ತೆ, ನಾವು ಅಂದ್ಕೊಂಡಂತೆ ಆಗತ್ತೆ. ಪಕ್ಷಕ್ಕೆ ವಾಪಸ್ ಅಷ್ಟೇ ಮರ್ಯಾದೆಯಿಂದ ವಾಪಸ್ ಆಗ್ತಾನೆ ಅನ್ನುವಂತ ವಿಶ್ವಾಸದಲ್ಲಿ ಯತ್ನಾಳ್. ಆ ಕಾರಣಕ್ಕೆ ಒಂದಷ್ಟು ದಿನ ಕಾದು ನೋಡಬೇಕು ಅನ್ನುವ ನಿರ್ಣಯಕ್ಕೆ ಈಗಾಗಲೇ ಯತ್ನಾಳ್ ಬಂದಿದ್ದಾರೆ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.